ನಡೀತದೆ ರೀ. ಅಂದ್ರೆ ಈಗ ಇದು ಪ್ರೆಸೆಂಟ್ ಜನಕ್ಕಂತೂ ನೋಡಾಕತ್ತಿಲ್ಲ ಇದು. ಅಲ್ಲಲ್ಲ ನಾಗರಾವ್ ಅಲ್ರಿ, ಚಕಡ್ ಕಿಲ್ಬೇಕಂತ ಹೇಳ್ತೀವಿ ಇದನ್ನು ನಾವು. ಚಕಡ್ ಕಿಲ್ಬೇಕ. ಹಾಂ, ಕಪ್ಪಿ ಸತ್ರಿ ಅದು. ಯಾಕಂದ್ರೆ ಹೊಟ್ಟೆ ಹರಿದೈತಿ ಅದ್ರದ್ದು, ಒಳಗಿನೆಲ್ಲ ಆರ್ಗನ್ಸ್ ಹೊರಗೆ ಬಂದಾವ. ಕಪ್ಪಿ ಸತ್ತೈತ್ರಿ, ಆದರೂ ಮೈ ಉಗ್ಸೈತಿ. ಹಾಂ, ಈಗ ಏನೈತೆ ಅಂತ ಹೇಳಿದ್ರೆ ಅದು ವಾಟರ್ ಸ್ನೇಕ್ ಅಂತ ಹೇಳ್ತೀವಿ ನಾವು. ನೀರಿನ ಹಾವು ಅಂತ ಹೇಳ್ತೀವಲ್ಲ. ಹಾಂ, ಇದು ನೀರು ಹಾವು ರೀ ಇದು. ಹಾಂ, ಆ್ಯಕ್ಚುಲಿ ಇರೋದು ಗಟ್ರು ಚರಂಡಿ ಇಂಥ ಲೈನ್ ಒಳಗೆ ಇರ್ತೈತಿ. ಈಗ ಆಹಾರ ಎಲ್ಲಿ ಸಿಗ್ತೈತಿ ಅಲ್ಲಿ ಬರೋದಾಗಿದೆ. ಈಗ ಹಿಂಗಾಗಿ ಏನಕ್ಕೋರಿ, ಈಗ ನಾವು ಗಟ್ರಿಗೆ ಏನು ಪೈಪ್ ಕಲೆಕ್ಷನ್ ಕೊಟ್ಟಿರ್ತೇವಲ್ಲ, ಸೊ ಆ ಟೈಮಿಗೆ ಏನೈತಿ, ಇದು ಪೈಪ್ ಕನೆಕ್ಷನ್ ಒಳಗೇನು ಇಲಿ ಅಥವಾ ಕಪ್ಪಿ ಏನಿರ್ತಾವಲ್ಲ, ಸೊ ಅದನ್ನು ನುಂಗಕ್ಕೆ ಒಳಗಡೆನೂ ಬರ್ತಾವೆ. ಸೊ ಅದಕ್ಕೆ ಏನೈತಿ, ಗಟ್ರಿಗೆ ನೀವು ಏನು ಪೈಪ್ ಕೊಟ್ಟಿರ್ತೀರಲ್ಲ, ಸೊ ಅದಕ್ಕೊಂದು ಜಾಳ್ಗಿ ಹಾಕಿರಿ, ಗೊತ್ತಾತಾ. ಈಗ ಗಟ್ರಿಗೆ ನೀವು ಕನೆಕ್ಷನ್ ಕೊಟ್ಬಿಡ್ತೀರಿ, ನೀರು ಹೋಗಿದ್ ಬಿಡು ಅಂಥೇಳಿ, ಏನಾರ ಕಸ ಸಿಕ್ಕೋತೈತೆ ಅಂಥೇಳಿ ಜಾಳ್ಗಿ ಹಾಕಲ್ಲ. ಬಟ್ ಅವು ಏನಕ್ಕಾವು, ಜಾಳ್ಗಿ ನೀವು ಹಾಕಲಿಲ್ಲ ಅಂದ್ರೆ ಅದೇ ಮುಖಾಂತರನ ಒಳಗೆ ಹೋಗ್ಬಿಡ್ತಾವೆ. ಸರ್ ಇದು ಹೆಂಗೆ ಆಕೈತೆ ಅಂತ ಹೇಳಿದ್ರೆ, ಈಗ ಇದು ಹೆಚ್ಚಿಂದ ವಿಷ ಅಂತೂ ಇರೋದಿಲ್ಲ ಇದ್ರೊಳಗೆ, ಆದರೆ ಬ್ಯಾಕ್ಟೀರಿಯಾ ಹೆಚ್ಚಿಗೆ ಇರ್ತಾವೆ ರೀ. ಬೈಟ್ ಆತಂತ ಹೇಳಿದ್ರೆ ರ್ಯಾಷಸು ಅವು ಇವು ಆಗುವಂಥದ್ದು, ಪಿಂಪಲ್ಸು, ಸೆಪ್ಟಿಕ್ ಆಗುವಂಥ ಚಾನ್ಸ್ ಭಾಳ. ಯಾಕಂತ ಹೇಳಿದ್ರೆ ನೋಡ್ರಿ, ಇದು ಬ್ಲಡ್ ಹಿಡ್ದೈತಿ, ಇದು ಕಪ್ಪಿ ಎಲ್ಲೆಲ್ಲ ಅಡ್ಡಾಡೈತೋ ಗೊತ್ತಿಲ್ಲ. ಆಮೇಲೆ ಇದು ಹಾವಂತೂ ಇರೋದು ಚರಂಡಿ ಒಳಗೆ ಇರ್ತೈತಿ. ಸೊ ಹೀಗಾಗಿ ಏನೈತಿ, ಫುಲ್ ಇದ್ರೊಳಗೆ ಬ್ಯಾಕ್ಟೀರಿಯಾ ಬೈಟ್ ಮಾಡ್ತಂತ ಹೇಳಿದ್ರೆ ಸೆಪ್ಟಿಕ್ ಆಗೋ ಚಾನ್ಸ್ ಭಾಳ. ವಿಷ ಅಂತೂ ಇರಲ್ಲ, ಬಟ್ ಅದು ಎಲ್ಲರಿಗೂ ಜನಕ್ಕೂ ಗೊತ್ತಿರಲ್ಲ. ಹಾವು ಕಡಿತಂದ್ರೆ ವಿಷ 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 ಅಂಥೇಳಿ. ಹಾಂ, ಈಗ ಹೆದರಿನ ಅರ್ಧ ಜನ ಸತ್ತು ಹೋಗ್ಬಿಡ್ತಾರೆ. ಇದು ಮೇನ್ ಇರೋದು. ಈಗ ನೋಡ್ರಿ, ಇದ್ರ ಫ್ರಂಟ್ ನಾನು ಕುಂತೇನೆ, ಆದರೂ ಇದಕ್ಕೆ ಹೆದರಿಕೆ ಇಲ್ಲ. ಸುಮ್ಮನೆ ಅದು ತಿನ್ನೋದ್ರೊಳಗೆ ವ್ಯಸ್ತ ಐತ್ರಿ ಅದು. ಹಾಂ, ಅಷ್ಟು ಬೀಜಿ ಐತ್ರಿ ಅದು. ಈಗ ನೋಡ್ರಿ, ಅದು ಈಗ ನೋಡ್ರಿ ಹೆಂಗೆ ಸ್ಟೇಟ್ ಅದು ಹೋಗಿ ಅದು ಬಾಯಿಗೆ ಮುಖ ಹಾಕ್ತೈತಿ, ಬಾಯಿಲಿಂತ್ರ ನುಂಗಕ್ಕೆ ಸ್ಟಾರ್ಟ್ ಮಾಡ್ತೈತಿ. ಹಾಂ, ನೋಡ್ರಿ ಈಗ ಅದು ಕೈ ಹಿಡ್ಯಾಕತ್ ನೋಡ್ರಿ ಬಾಯಿ. ಹೌದಾ, ಈಗ ಸ್ವಲ್ಪ ಅದಕ್ಕೆ ಸೆನ್ಸ್ ಹೊಡಿತ ಅಂತ ಹೇಳಿದ್ರೆ, ನಾ ಅದೇನಂತ ಹೇಳಿದ್ರೆ ಅದು ಬಿಟ್ಟು ಹೊಡ್ತೈತಿ, ಬಿಟ್ಟು ಹೊಡಕ್ಕೆ ಸ್ಟಾರ್ಟ್ ಮಾಡ್ತೈತಿ. ಹಾಂ, ಹೌದು ರೀ. ಒಟ್ಟು ಇದು ಈ ಹಾವಿಗೆ ಹೆಂಗೆ ಅಕ್ಕ ಅಂತ ಹೇಳಿದ್ರೆ, ಆಹಾರ ಎಷ್ಟು ದೊಡ್ಡದೈತೆ ಅನ್ನೋದು ಮುಖ್ಯ ಅಲ್ಲ, ಬಟ್ ಅದು ಕೊಟ್ಟು ನುಂಗಬೇಕು. ಹಾಂ, ಏನು ಮಾಡೋಕ್ಕಾಗಲ್ಲ ಸರ್. ಯಾಕಂದ್ರೆ ಹಾವು ಇರೋ ಜಾಗಕ್ಕೆ ನಾವು ಅದೀವಿ. ಈಗ ಹಾವಿನ ಜಾಗಕ್ಕೆ ನಾವು ಜಾಗ ಮಾಡ್ಕೊಂಡು ಬಿಟ್ಟೇವಿ. ಈಗ ಅದು ಹಾವು ಹೋಗ್ಬೇಕು ಅಲ್ಲಿ. ಹಾವು ಹೆಚ್ಚು ಜನ ಎಲ್ಲಿರ್ತಾರೆ ಅಲ್ಲಿ ಇರೋದ, ಅದನ್ನು ಬಿಟ್ಟು ಏನೂ ನೀವು ಮಾಡೋಕ್ಕಾಗಲ್ಲ. ಈಗ ಸುಮ್ಮನೆ ಭಾಳ ಜನ ಟೆಂಪರರಿ ಅಂಥೇಳಿ ಒಂದು ಔಷಧಿ ರೆಡಿ ಮಾಡ್ಯಾರ. ಆ ಔಷಧಿ ನೀವು ಮನೆ ಸುತ್ತಲೂ ಅಥವಾ ಏನೋ ನೀವು ಫಾರ್ಮ್ ಒಳಗೆಲ್ಲ ಹಾಕ್ಕೊಂಡ್ರಿ ಅಂತ ಹೇಳಿದ್ರೆ ಅದು ಹಾವು ಎಲ್ಲ ಬರಲ್ಲ ಅಂಥೇಳಿ. ಬಟ್ ಆ ಔಷಧಿನ ಅವ್ರು ಮಾರಾಟ ಮಾಡಕತ್ತಾರೆ, ಅದಕ್ಕೆ ಗೊತ್ತಾ, ಅವ್ರ ಪ್ರಾಫಿಟಿನ ಸಂಬಂಧ. ಬಟ್ ನೀವು ಬೇಕಾದಂಥ ಔಷಧಿ ಹಾಕಿದ್ರೂ ಸತ ಹಾವು ಅಲ್ಲಿ ಬರುತ್ತಾವ, ಕಪ್ಪೆಯಲ್ಲೂ ಬರುತ್ತಾವ. ಈಗ ನೋಡ್ರಿ, ಬಂದು ಇಷ್ಟೊತ್ತಾತ, ನಾನು 4 ನಿಮಿಷ ಆಯ್ತು, ಆದರೂ ಅದು ಅದ್ರೊಳಗೆ ಬಿಜಿ ಐತಿ. ಇನ್ನೊಂದು ಇದು ಹಾವಿಗೆ ಹೆಂಗೈತ್ರಿ, ಒಟ್ಟು ಊಟ ಬೇಕಂತ ಹೇಳಿದ್ರೆ ನಾವು ಪ್ಯಾಕ್ ಮಾಡಿ ಡಬ್ಬಿ ಒಳಗೆ ಇಟ್ಟೇವಂದ್ರೂ ಅದು ಊಟ ಮಾಡ್ತಿದ್ರಿ. ಹಾಂ, ಹೌದು ರೀ. ಈಗ ನಾವು ಹಿಡಿದ್ವಿ ಅಂತ ಹೇಳಿದ್ರೆ ಅದು ಬಿಟ್ಟು ಏನಾದರೂ ಸರಿಬೋದು ಅದನ್ನು. ಹಾಂ, ಇದೆ ಸರ್. ಸ್ವಲ್ಪ ಇದನ್ನು ಕವರ್ ಮಾಡ್ಕೊರಿ. ಸ್ಟಾರ್ಟ್ ಅಂತ ಐತಿ. ಇದೇನಿಲ್ಲ, ಹುಡುಗರು ಓಡಾಡ್ತಾರಲ್ಲ ಅದು ನಮಗೆ
ನಮ್ದು ಹೆದರಿಕಿನಲ್ರಿ ಈ ಕಲ್ಯಾಣಿ ಇಲ್ಲೇ ಓಡಾಡ್ತಾವೆ, ಆಮೇಲೆ ಈಗ ನಕ್ಷತ್ರ ಇಲ್ಲೇ ಓಡಾಡ್ತಾವೆ, ಆಮೇಲೆ ಚವ್ಹಾಣ ಮೊಮ್ಮಕ್ಕಳು ಇಲ್ಲೇ ಓಡಾಡ್ತಿರ್ತಾವೆ. ಹೌದು, ಮತ್ತು ಅವ್ರು ಹುಳ ಇರ್ತದೆ ಅದು. ಈಗ ನಾ ಹಿಡ್ದೇನೆ ಅದಕ್ಕೆ, ಆದರೂ ಅದ್ರೊಳಗೆ ಬೀಜ ಇತ್ತು. ಬಿಡೋದಾಗ್ಯದ ದೊಡ್ಡದು ಇನ್ನೂ ದೊಡ್ಡ ಸೈಜ್ ಆಗುತ್ತೆ ಅಮ್ಮ ಇದು, ಇನ್ನೂ ಭಾಳ ದೊಡ್ಡ ಸೈಜ್ ಆಗುತ್ತೆ. 4 ಫೂಟ್ ಅದ ನೋಡ್ರಿ, ಇಷ್ಟು ಹಿಡ್ಕೊಂಡು ನಾನು, ಆದರೂ ಅದಕ್ಕೆ ಭಯ ಇಲ್ಲ. ಹಾಂ, ಭಯ ಇಲ್ಲ. ಇದು ನೋಡ್ರಿ, ನಾನು ಬಿಟ್ಟೇನಿ, ಆದರೂ ಅದು ತಿನ್ನೋದ್ರೊಳಗೆ ಬೀಜ ಐತಿ. ಹಸಿವಿ ಹೊಟ್ಟೆ ಹಾಂ, ಈಗ ಅದಕ್ಕೆ ಒಟ್ಟ ಆಹಾರ ಬೇಕು, ಹೊಟ್ಟೆ ತುಂಬಿಸ್ಕೊಳಿಕ್ಕೆ. ಈಗ ಇದಕ್ಕೆ ಏನಾದರೂ ಬಾಯಿ ಅಥವಾ ಕೈ ಕಾಲು ಏನಾರ ಇದ್ದಿತ್ತಂದ್ರೆ ನಮ್ಮಂಗೆ ಹೇಳಿ ನಮಗೆ ಊಟ ಕೊಡ್ರಿ, ನಾವು ಅಡ್ಡಾಡು ತೊಗೊಂಡು ತಿನ್ಕೊಂತೀವಿ ಅಂತ ಹೇಳ್ಬೋದಾಗಿತ್ತು. ಮತ್ತು ಅದಕ್ಕೆ ದೇವ್ರ ಹಂಗೆ ಸೃಷ್ಟಿ ಮಾಡಿಬಿಟ್ಟು ನಾವು ಏನು ಮಾಡೋಕ್ಕಾಗಲ್ಲ. ಸೊ ಅದು ಹಿಂಗೆ ಏನು ಸಿಗ್ತೈತೆ ಅದನ್ನು ತಿನ್ಕೊಂಡು ಅದರ ಆಹಾರ ಮಾಡ್ಕೊಂಡು ಬಿಟ್ಟೈತಿ. ಕಪ್ಪಿ ಅಥವಾ ಇಲಿ ಅಂತ ಏನೋ ಒಂದು ಸಣ್ಣದು ಇಲಿನ ಆಗಲಿ ಏನೋ ಹಲ್ಲಿನ ಆಗಲಿ ತಿನ್ಕೊಂಡು ಅದ್ರ ಒಟ್ಟು ಜೀವನ ನಡೆಸ್ತಾವೆ. ನೀನು ಬಿಡಾಕಲ್ಲ, ಅದ್ರ ಸಮೇತ ಒಳಗೆ ಹೊಂಟದ. ಈಗಾದ್ರೂ ಬಿಡಾಕತ್ತಿಲ್ಲ, ಬಿಡಂಗಿಲ್ಲ ಈಗ ಅದು ಪೂರ್ತಿ ಪಾರ್ಟಿ ಮಾಡಿದ್ಮೇಲೆ